ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಗಾಯ್ಸ್, ತುಂಬಾ ಹತ್ತಿರ ಇರೋದ್ರಿಂದ ಕನ್ನಡ ರಾಜ್ಯೋತ್ಸವ, ಸೊ ಅದಕ್ಕಾಗಿ ಆ ರಿಲೇಟೆಡಾಗಿ ನಾನು ನಿಮಗೆ ಕ್ರಾಫ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬಹಳ ಸುಲಭವಾಗಿ ಮನೇಲಿ ನೀವು ಮಾಡ್ಕೋಬೋದು. ಈ ರೀತಿ ಹ್ಯಾಂಗಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಗಾಯ್ಸ್, ಇವತ್ತಿನ ಕ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಕಲರ್ ಶೀಟ್, ಫೆವಿಕಾಲ್, ಸಿಸರ್. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕಲರ್ ಶೀಟ್ಸ್ನ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯೆಲ್ಲೋ ಮತ್ತು ರೆಡ್ ಕಲರ್ ತೊಗೊಂಡಿದ್ದೀನಿ. ಸೊ ಹತ್ತಿರದಲ್ಲೇ ನಮಗೆ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಈ ಕ್ರಾಫ್ಟು. ಸೊ ಹಾಗಾಗಿ ಮೊದಲಿಗೆ ಒಂದು ಕಲರ್ ಶೀಟ್ನ ತಗೊಳ್ಳಿ. ಈ ರೀತಿ ಮೊದಲು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸಮವಾಗಿ ಎರಡೂ ಕಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಏನಿದೆ ಸೆಂಟರ್ ಲೈನ್ ಬಂದಿದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಗ್ಯಾಪಿಂಗಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಬಿಕಾಸ್ ನಾವು ಇದನ್ನು ಈ ಸೈಡ್ ಇರೋದು ಶೀಟನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ನೋಡಿ, ಹೀಗೆ ಸ್ವಲ್ಪ ಅಂಟಿಸ್ಕೊಂಡ್ರೆ ಸಾಕು. ಅಂಟಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡಿಂಗ್ ಆದಮೇಲೆ ಫೆವಿಕಾಲಿಂದ ಪೇಸ್ಟಿಂಗ್ ಮಾಡೋಣ. ಜಸ್ಟ್ ಲೈಟಾಗಿ ಫೆವಿಕಾಲ್ ಹಾಕ್ಕೊಂಡೋಗಿ. ಸೊ ಈ ರೀತಿ ಫೆವಿಕಾಲ್ ಹಾಕ್ಕೊಂಡೋದ್ಮೇಲೆ ಇದನ್ನು ಪೇಸ್ಟ್ ಮಾಡಿ ಈ ರೀತಿ. ಸೊ ನೋಡಿ, ನೀಟಾಗಿ ಈ ರೀತಿ ಪೇಸ್ಟಿಂಗ್ ಮಾಡೋದು. ಸೊ ಈ ರೀತಿ ಪೇಸ್ಟಿಂಗ್ ಮಾಡಿದ್ಮೇಲೆ ಮತ್ತೆ ಈಕ್ವಲ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡಿಂಗ್ ಆದಮೇಲೆ ನಿಮಗೆ ಈಕ್ವಲ್ ಲೈನ್ ಸಿಗುತ್ತೆ. ನಂತರ ಹಾಗೆ ಸ್ವಲ್ಪ ಫೆವಿಕಾಲ್ ಹಾಕ್ಕೊಳ್ಳಿ. ಸೆಂಟ್ರಲ್ಲಿ ಹಾಕ್ಕೊಂಡ್ರೆ ಸಾಕು, ಬೇರೆ ಎಲ್ಲೂ ಹಾಕ್ಕೊಳ್ಳೋದು ಬೇಡ. ಈ ರೀತಿ ಸೆಂಟರ್ಗೆ ಫೆವಿಕಾಲ್ ಹಾಕ್ಕೊಂಡು ಪೇಸ್ಟಿಂಗ್ ಮಾಡ್ಕೋಬೇಕು ಈ ರೀತಿ. ಸೊ ಈ ರೀತಿ ಪೇಸ್ಟಿಂಗ್ ಆದಮೇಲೆ ನೋಡಿ, ಇಲ್ಲಿ ಲೈನ್ಸ್ ಕಾಣ್ತಾ ಇದೆಯಲ್ಲ, ಅದರ ಸೆಂಟರ್ಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಟ್ರಯಾಂಗಲ್ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಟ್ರಯಾಂಗಲ್ ಶೇಪ್ ಕಟ್ ಮಾಡಿಕೊಂಡ್ರೆ ನಿಮಗೆ ಆರೋ ಮಾರ್ಕ್ ಥರ ಶೀಟು ರೆಡಿ ಆಗುತ್ತೆ. ಸೊ ಈ ರೀತಿ ಪೇಪರ್ ಫೋಲ್ಡಿಂಗ್ನ ಕಲರ್ ಶೀಟಲ್ಲಿ ಮಾಡ್ಕೋಬೇಕು. ಸೊ ಗೈಸ್ ನೋಡಿ, ಯೆಲ್ಲೋ ಮತ್ತು ರೆಡ್ ಕಲರ್ ಶೀಟಿಂದ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪ್ರತಿಯೊಂದು ಈ ರೀತಿ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ಇದನ್ನು ಪೇಸ್ಟಿಂಗ್ ಮಾಡೋಣ ಬನ್ನಿ. ನೋಡಿ, ಮೊದಲಿಗೆ ಈ ರೀತಿ ಗಮ್ ಹಾಕ್ಕೊಂಡು ಒಂದೊಂದೇ ಪೇಸ್ಟಿಂಗ್ ಮಾಡ್ತೋಗ್ಬೇಕು. ಇಲ್ಲಿ ನಾನು ಡಬಲ್ ಕಲರ್ ಕೊಡೋದ್ರಿಂದ ಒಂದು ಯೆಲ್ಲೋ, ಒಂದು ರೆಡ್. ನಾನು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಯೆಲ್ಲೋ ಮತ್ತು ರೆಡ್ ಕಲರ್ ಶೀಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ಫೋರ್ ಕಲರ್ ತೊಗೊಂಡಿದ್ದೀನಿ. ಯೆಲ್ಲೋ 4 ಕಲರ್ ತೊಗೊಂಡಿದ್ದೀನಿ, ರೆಡ್ 4 ಕಲರ್ ಶೀಟ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೊ ಗೈಸ್, ಈ ರೀತಿ ಈಕ್ವಲ್ ಆಗಿ ಪೇಸ್ಟಿಂಗ್ ಮಾಡಿಕೊಂಡು ಒಂದು 2 ನಿಮಿಷ ಡ್ರೈ ಆಗೋದಕ್ಕೆ ಬಿಡಿ. ಸೊ ಡ್ರೈ ಆಗಿದ ತಕ್ಷಣ, ಸೊ ಇದು ಡ್ರೈ ಆದ ತಕ್ಷಣ ಏನು ಮಾಡಬೇಕು, ಈ ರೀತಿ ಒಂದು ಸೈಡು ಫೆವಿಕಾಲ್ ಹಾಕ್ಕೊಳ್ಳಿ. ಫೆವಿಕಾಲ್ ಹಾಕ್ಕೊಂಡಾದ್ಮೇಲೆ ನಂತರ ಈ ಕೊನೆ ಎಡ್ಜ್ ಏನಿರುತ್ತಲ್ಲ, ಆ ಕೊನೆ ಎಡ್ಜಿಂದ ಈ ರೀತಿ ಪೇಸ್ಟಿಂಗ್ ಮಾಡ್ಕೊಳ್ಳಿ. ಒಂದೇ 1 ನಿಮಿಷ ಈ ರೀತಿ ಹೋಲ್ಡ್ ಮಾಡಿಟ್ರೆ ಸಾಕು ಗೈಸ್, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಈ ರೀತಿ ಪೇಸ್ಟಿಂಗ್ ಮಾಡ್ಕೋಬೇಕು. ಸೊ ಗೈಸ್ ನೋಡಿ, ಪೇಸ್ಟಿಂಗ್ ಆಗಿದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈಗ ಒಂದು ಸಣ್ಣ ಹೋಲ್ನ ಇಲ್ಲಿ ನೀವು ಮಾಡಿಕೊಂಡು ಥ್ರೆಡ್ ಹಾಕಿದ್ರೆ ನೋಡಿ, ಈ ರೀತಿ ಹ್ಯಾಂಗಿಂಗ್ ಆಗಿ ನಿಮಗೆ ಕನ್ನಡ ರಾಜ್ಯೋತ್ಸವಕ್ಕೆ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ.
ಈ ರೀತಿ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗಾಯ್ಸ್. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.